ಮುಗಿಲ ಮೇಲೆ ತೇಲಿ ಬರುವ ನೀರ ಮೋಡವಾಗುವ ಗಿಳೆಯ ಮೇಲೆ ಧುಮುಕುವಂತ ಜಲಪಾತವಾಗುವ ಗಿಳೆಯ ಮೇಲೆ ಧುಮುಕುವಂತ ಜಲಪಾತವಾಗುವ ಬಣ್ಣ ಬಣ್ಣ ಚಿಟ್ಟೆಯಂತೆ ಹಾರಿ ಹಾರಾಡುವ ಬಣ್ಣ ಬಣ್ಣ ಚಿಟ್ಟೆಯಂತೆ ಹಾರಿ ಹಾರಾಡುವ ಚಿನ್ನ ಚಿನ್ನ ಜಿಂಕೆಯಂತೆ ನೆಗೆದು ಓಡಾಡುವ ಚಿನ್ನ ಚಿನ್ನ ಜಿಂಕೆಯಂತೆ ನೆಗೆದು ಓಡಾಡುವ ಚಿನ್ನ ಚಿನ್ನ ಜಿಂಕೆಯಂತೆ ನೆಗೆದು ಓಡಾಡುವ. ಎಲ್ರಿಗೂ ನಮಸ್ಕಾರ. ನಿಮಗೆ ನನ್ನ ಪರಿಚಯ ಹೇಳ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಕಾಣುತ್ತೆ. ಯಾಕೆ ಅಂದರೆ ನಾನು ನಿಮ್ಮೆಲ್ಲರಿಗೂ ಚಿರಪರಿಚಿತ. ನನ್ನ ಲೇಖನಿ ವೈಖರಿ ನೋಡಬೇಕು ಅಂತಲೇ ಅಲ್ವೇ ನೀವೆಲ್ಲ ಇವತ್ತಿಲ್ಲಿ ನಡೆದಿರೋದು. ಏನದು ಶಬ್ದ? ಯಾರು ಯಾರು ನೀನು? ನಾನು ಯಾರೆಂದು ಕೇಳುವ ಪ್ರಾಣಿ ನೀನು ಯಾರು? ನನ್ನನ್ನು ತಿಳಿಯದ ಪಬ್ಲಿಷರ್ಸು ಈ ಲೋಕದಲ್ಲೇ ಇಲ್ಲ. ನನ್ನನ್ನು ಬಲ್ಲವರು ಈ ಲೋಕದಲ್ಲಿಯೇ ಏನು ಪರಲೋಕದಲ್ಲಿಯೂ ಇರುವರು. ಓಹೋ, ನನ್ನನ್ನು ತಿಳಿಯದವರನ್ನು ಕ್ಷಣ ಮಾತ್ರದಲ್ಲಿ ಪರಲೋಕಕ್ಕೆ ಅಟ್ಟಿ ಬಿಡುತ್ತೇನೆ. ಅಂತಹ ಮಹಾತ್ಮ ನೀನು ಯಾರಪ್ಪ? ನಾನು ಆದಿಪುರುಷ. ಆದಿಪುರುಷ? ನೀನು ಏನನ್ನು ಎನ್ನುವ ಎಚ್ಚರವಿದೆಯೇ ನಿನಗೆ? ನಾನು ಪರಮಾತ್ಮ. ಓಹೋ, ಪರಮಾತ್ಮ. ನನ್ನ ನಾಟಕಗಳಲ್ಲಿ ನಿನ್ನಂಥ ಎಷ್ಟೋ ಜನ ಪರಮಾತ್ಮರುಗಳನ್ನ ಥಕ್ಕ ಥೈ ಅಂತ ಕುಣಿಸಿದ್ದೀನಿ, ಗೊತ್ತಾ? ನಾಟಕವೆಂದರೇನು? ಓಹೋ, ಪರಮಾತ್ಮ. ಇವನಿಗೆ ನಾಟಕ ಅಂದ್ರೆ ಏನು ಅಂತ ಗೊತ್ತಿಲ್ಲ. ನಾಟಕ ಅಂದ್ರೆ ಸೃಷ್ಟಿ. ನಾಟಕಕಾರ ನಾನು, ಸೃಷ್ಟಿಕರ್ತ. ಬೇಕಾದವರನ್ನು ಹುಟ್ಟಿಸಬಲ್ಲೆ, ಬೇಡದವರನ್ನ ಕ್ಷಣ ಮಾತ್ರದಲ್ಲಿ ಅಳಿಸಿ ಬಿಡಬಲ್ಲೆ. 2 ಗಂಟೆಗಳಲ್ಲಿ ಲೋಕಗಳನ್ನೇ ಸೃಷ್ಟಿಸಬಲ್ಲೆ ನಾಟಕಕಾರ ನಾನು. ಕೋಟಿ ಕೋಟಿ ಬ್ರಹ್ಮಾಂಡಗಳ ನಾಯಕ ನಾನು. ನನ್ನ ನಾಟಕಗಳಲ್ಲಿ ಇರುವ ನಾಯಕರುಗಳು ನಿನ್ನ ನಾಯಕರುಗಳಿಗಿಂತ ಎಷ್ಟೋ ಮಿಗಿಲು ತೆಗೆ. ಪಾಪಿಗಳನ್ನು ಪಾಪದಿಂದ ಮೆಟ್ಟಿ ಸ್ವರ್ಗಕ್ಕೆ ಕೊಂಡೊಯ್ಯುವ ಪರಮಾತ್ಮ ನಾನು. ಆದರೆ ಇಲ್ಲಿ ಎಲ್ಲರನ್ನು ಸಜ್ಜನರನ್ನಾಗಿಸಿ ಸ್ವರ್ಗಕ್ಕೆ ದಾರಿ ತೋರಿಸುವ ನಾಟಕಕಾರ ನಾನು. ಕಾಲ ಕಾಲಕ್ಕೆ ಭಕ್ತರಿಗಾಗಿ ಭೂಮಿಗಿಳಿಯುವ ಪರಮಾತ್ಮ ನಾನು. ಸರ್ವಕಾಲದಲ್ಲಿಯೂ ಭಕ್ತರಿಗಾಗಿ ಭೂಮಿಯಲ್ಲಿಯೇ ಉಳಿದಿರುವ ನಾಟಕಕಾರ ನಾನು. ಅಂಥ ಚೈತನ್ಯ ನಿಮ್ಮಲ್ಲಿ ತುಂಬಿರುವವರು ಯಾರೆಂದು ತಿಳಿದೆ? ಅಯ್ಯೋ ಸಾಕಪ್ಪ, ಬೇರೆ ಯಾರೋ ಬರ್ದಿರೋ ಡೈಲಾಗ್ ನಾನು ಮುಂದೆ ಬೊಂಕಿದ್ರೆ ನೀನು ಪರಮಾತ್ಮ ಹೇಗಪ್ಪ ಆಗ್ತೀಯ? ನಾನು ಬೇರೆಯವರ ಡಯಲಾಗ್ ಅನ್ನು ಹೇಳಿದರೆ ನಾನು ನಾನು ಕಪಟ ನಾಟಕ ಸೂತ್ರಧಾರಿ. ಕಪಟ ನಾಟಕ ಸೂತ್ರಧಾರಿ ನಾನು. ಕಟ್ ಮಾಡುವ ಸೂತ್ರಧಾರ ನಾಟಕಕಾರ. ನಿನ್ನ ಕಪಟ ನಾಟಕ ನಡೆಯೋದಕ್ಕೆ ವರ್ಷಗಳು ಯಾಕೆ, ಯುಗಗಳೇ ಬೇಕಾಗಬಹುದು. ಆದರೆ ನಾನು ನನ್ನ ನಾಟಕಗಳಲ್ಲಿ 2 ಗಂಟೆಗಳಲ್ಲಿ ಎಲ್ಲವನ್ನು ತೋರಿಸ್ಬಿಡ್ತೀನಿ. ಅದು ಹೇಗಾದೀತು? ಪರಮಾತ್ಮ ಸರ್ವಜ್ಞ, ನನ್ನೇ ಕೇಳು, ಅದು ಹೇಗಾದೀತು ಅಂತ. ಇದೇ ಮನೆಯ ಈ ಕಾಡಲ್ಲಿ ಯಾರೋ ಬರ್ತಿರೋ ಹಂಗಿದೆ, ನೀನ್ ಸ್ವಲ್ಪ ಮರೆಯಾಗ್ತೀಯ? ನಾನು ಪರಮಾತ್ಮ, ಎಲ್ಲದರಲ್ಲೂ ಎಲ್ಲೆಲ್ಲಿಯೂ ಇರುವ ಪರಮಾತ್ಮ. ನಾನು ಮರೆಯಾಗುವುದಾದರೂ ಹೇಗೆ? ಅಯ್ಯ ವಿಶ್ವವ್ಯಾಪಿ, ನಿನಗೆ ಮರೆಯಾಗೋದು ಗೊತ್ತಿಲ್ಲ. ತೆಪ್ಪಗೋಗ ಮರದಿಂದ ಹುತ್ಕೊಳ್ಳಯ್ಯ. ಅದೇ ಹೆಂಚಿನ ಮನೆ ಅದೇನಾ? ಸುಮ್ಕಿರು. ರಾಯರು
ಕೈ ಮುಗಿತೀವ್ರಿ. ನಮಸ್ಕಾರ. ಏನು ತಿರುಗಿ ನೀವು ನಮ್ಮ ಕಡೆ ಬಂದಿದ್ದು? ಹಾ, ಅದೇ ನೀವು ಹೇಳಿದ್ರಲ್ಲ ನಾಟಕ ಬರ್ದ್ಕೊಡ್ತೀನಿ ಅಂತ, ಅದಕ್ಕ ನಿಮ್ಗೆ ನೆಪ್ ಮಾಡಕ್ಕೆ ಅಂತ ಓ ಬಂದೆ. ಅದೇ. ಆದ್ರೆ ನಾನೀಗ ನಾಟಕ ಬರೆಯೋದನ್ನ ಬಿಟ್ಟಿನಿ. ಅದನ್ನ ಕೇಳಿ ನಾವು ನಿಮ್ ಕಡೆ ಬಂದಿದೀವ್ರಿ. ಅಲ್ಲ, ನಾನು ನಾಟಕ ಬರೆಯೋದನ್ನ ಬಿಟ್ಟಿನಿ ಅಂತ ಕೇಳಿ ಮತ್ತೆ ನನ್ನ ಕಡೆ ಬಂದಿದ್ದೀನಿ ನಾಟಕ ಬೇಡ್ಲಿಕ್ಕ. ರಾಯರ, ನೀವು ನಾಟಕ ಬರೀತಿದ್ರಿ, ಛಾಪಿಸ್ತಿದ್ರಿ, ಹಾ ಆದ್ರ ಈಗ ಬಿಟ್ಟಿರಿ. ಹಾ ನನ್ ಕೇಳಿದ್ರ ನೀವು ಹಂಗ ನಾಟಕ ಬಿಟ್ಟದ್ದೇ ಪಾಠ ಆಗ್ತದೆ. ನಮ್ಮನ್ ಕೇಳಿದ್ರೆ ಮೊದ್ಲೇ ಬಿಡ್ತಿದ್ರಿ. ಅಂದ್ರ ನಾನು ನಾಟಕ ಬರೆಯೋದನ್ನ ಬಿಟ್ಟದ್ದು ಪಾಡಾತು ಅಂತೀರಿ? ಹಂಗಲ್ರಿ, ಹಂಗಲ್ರಿ, ಹಂಗಲ್ರಿ. ನೀವು ಬರಿತಿದ್ ನಾಟಕದ ತರ ನಾಟಕ ಬರೆಯೋದ್ ಬಿಟ್ರಿ, ಅದು ಪಾಡಾತು ಅಂದೆ. ಅಂದ್ರೆ ಯಾವ ತರ ನಾಟಕ ಬರಿಬೇಕಂತೀರಿ? ರಾಯರ, ನೀವು ನಾಟಕಕಾರು ಅಂತ ಹೆಸರಾದ್ರಿ, ಬರದ್ರಿ. ಆದ್ರ ನಾಟಕ ಅಂದ್ರ 4 ಮಂದಿ ನೋಡಾಕ ಬೇಕು ಅನ್ನಿಸ್ಬೇಕು ಅಲ್ರೋ? ನೀವು ನಾಟಕ ಬರೀತಿದ್ರಿ, ಛಾಪಿಸ್ತಿದ್ರಿ, ಜನ ಓದ್ತಿತ್ತು. ಓದ್ತಾ ಇದ್ರೆ ನಾಟಕ ಆದಿತ್ತೇನ್ರಾಯ್ರೆ? ಅಕ್ಕ ಜನ ಓದ್ಕಾತಿತ್ತು, ಮೆಚ್ಕಾತಿತ್ತು. ಆದ್ರ ನಾಟಕ ನೋಡ್ತಿದ್ದೇನು? ಅಕ್ಕ ಹೇಳೋದು, ನಾವ್ ಹೇಳೋ ತರ ನಾಟಕ ಬರ್ಕೊಡಿ, ಅದ್ ಹ್ಯಾಂಗ ಜನ ನೋಡಕ್ಕಿಲ್ಲ ಅಕ್ಕ ನಾವ್ ಗ್ಯಾರಂಟಿ. ಟಿಕೆಟ್ ಇಟ್ರು ಸತ. ಅಂದ್ರೇನು? ಇನ್ಮೇಲೆ ಮಂದಿ ನಾಟಕ ನೋಡಕ ಬೇಕು ಅಂತ ಕಾಯ್ದೆ ತೆಗಿಯೋರು ಹೆಂಗ? ಕಾಯ್ದೆ ಎಂತದಿಲ್ಲ ರೈರ, ನಾವ್ ಹೇಳುವಂತ ನಾಟಕ ಬರ್ಕೊಡಿ. ನಮ್ಗ ಗೊತ್ತದ ಮಂದಿಗೆ ಎಂಥ ನಾಟಕ ಬೇಕು ಅಂತ. ಅಂದ್ರ ಹೇಳ್ರಲ್ಲ, ಎಂಥ ನಾಟಕ ಬೇಕು ಮಂದಿಗೆ ಅಂತ. ರಾಯ್ರ, ಇಲ್ಲಿ ಕೇಳಿ, ಜನಕ್ಕೆ ಬೇಕಾದ್ದು ಪೌರಾಣಿಕ ನಾಟಕ. ಯಾವುದು? ರಾಕ್ಷಸರು, ಇಂದ್ರಸವ, ರಂಭ, ಊರ್ವಶಿ ನೃತ್ಯ, ಅದೇ ಬೇಕ್ರಿ. ಅಲ್ರಿ, ನನ್ನನ್ನೇನು ಹುಡುಗ ಅಂತ ಹೇಳಿದ್ರಿ? ಇಷ್ಟು ವರ್ಷ ಆದ್ಮ್ಯಾಗ ಇಷ್ಟೊಂದು ನಾಟಕ ಬರದ ಮ್ಯಾಗ, ಅದು 21ನೇ ಶತಮಾನದಾಗ ಇಂಥ ನಾಟಕ ಬರೆದ್ರ ಅಲ್ಲ, ಬುದ್ಧಿವಂತ ಮಂದಿ, ಕಲ್ತು ಮಂದಿ ನಾನು ಏನು ಅಂತಾರ ಅಂತ. ಅಂದ್ರ ಬ್ಯಾಡ ಅಂತೀರೇನು? ಇಂಥ ಕತಿ, ಇಂಥ ಕತಿ ಏನದು? ಒಬ್ಬ ರಾಜ, ಒಬ್ಬ ರಾಕ್ಷಸ ಹೆಂಡತಿನ ಓಡಿಸ್ಕೊಂಡು ಹೋಗ್ತಾನ. ಆಮೇಲೆ ಒಬ್ಬ ಋಷಿ, ಮಾಯಾ ಬಜಾರ. ಏನ್ರಿ, ಎಲ್ಲಾದರೂ ನಮ್ಮ ಸಮಾಜದಾಗ ಇಂಥದ್ದು ನಡೆಯೋದನ್ನ ಕಂಡೀರ, ಕೇಳಿರ? ರಾಯ್ರ, ಅದನ್ನ ಮಂದಿ ನೋಡಕ್ ಬರೋದು. ನೀವ್ ಯಾರಾದ್ರ ಓಡೋಗಿದ್ದ ನೋಡಿರೇನ್ರಿ? ಯಾರನ್ನ? ಅದ ಹೇಳಿದ್ರಿ, ಯಾರೋ ಯಾರ್ದೋ ಹೆಂಡ್ತಿನ ಓಡಿಸ್ಕೊಂಡು ಹೋದ್ರಂತ. ಅಯ್ಯೋ ಸಿಪಾಯಿ ಸಾಹೇಬ್ರ, ಅದು ನಾಟಕದ ಕತೀರಿ. ಕತಿ ಕತಿ ಮಾತಾಡಂಗಿದ್ರ ಮನೆ ಒಳಗ್ ಕುಂತ ಮಾತಾಡ್ರಿ. ಹೇಗ ಹಾದ್ಯಾಗ ನಿಂತ ಮಂದಿಗೆ ಗಟ್ಟಿ ಮಾಡಕತ್ತೀರಿ? ಅಡ್ಡಿ ಮಾಡೋದಲ್ಲ ಸಾಹೇಬ್ರ, ನಿಮ್ ಏನ್ ಬೇಕಾಗೈತಿ ಅದನ್ನ ಹೇಳ್ರಲ್ಲ. ಯಾಕ ಒಮ್ಮೆ ಕೇಳಿದ ತಿಳಿಯಾಗಿಲ್ಲ? ಇಲ್ಲಿ ಯಾರಾದ್ರೂ ಓಡೋಗಿದ್ದ ನೋಡಿರೇನ? ನಾವ್ ಯಾರನ್ನು ನೋಡಿಲ್ಲ ಸಾಹೇಬ್ರ. ಮತ್ ಇದೇಗ ನೀವೇ ಹೇಳಿದ್ರಿ, ಯಾರೋ ಯಾರ್ದೋ ಹೆಂಡ್ತಿನ ಹಾರಿಸ್ಕೊಂಡು ಹೋದ್ರಂತ. ಅದ್ ನಾಟಕದ ಕತೀರಿ ಅಪ್ಪ. ನಾಟಕ ಕತಿ ಏನಾರ ಮಾತಾಡೋದಿದ್ರ ಮನೆ ಒಳಗ್ ಕುಂತ ಮಾತಾಡ್ರಿ, ಹಾದ್ಯಾಗಲ್ಲ. ನನಗ ನಿಮ್ಮೇಲೆ ಏನೋ ಅನುಮಾನ ಬರಾಕತ್ತೈತಿ. ಇರ್ಲಿ, ನನ್ನಿಂದ ಏನಾರ ಬಚ್ಚಿನ ಪ್ರಯತ್ನ ಪಟ್ರಿ ಅಂದ್ರ ನೆಟ್ಗಿರಂಗಿಲ್ಲ, ಈಗಲೇ ಹೇಳೇನೆ. ರಾಯ್ರ,
ನೀವು ಪೌರಾಣಿಕ ಬೇಡ ಅಂದ್ರ ಐತಿಹಾಸಿಕ ಬರ್ಕೊಡ್ರಿ. ಓಹೋ ಜನ ನೋಡಕ್ ಬರ್ತಾರ, ಇದ್ಕ ನನ್ ಗ್ಯಾರಂಟಿ. ಕಣ್ ಕುಗ್ಸಂಗ ಡ್ರೆಸ್ಸು ಸೆಟ್ಟಿಂಗು ಎಲ್ಲ ನಾ ಹಾಕಿಸ್ತೀನಿ. ಬೇಕಾದ್ರೆ ಯುದ್ಧ ಸೀನ್ ಸೇರ್ಸ್ರಿ. ಬ್ಯಾಡ್ ಅಂತೀರಾ? ಬ್ಯಾಡಂದ್ರೆ ದರ್ಬಾರ್ ಸೀನ್ ಸೇರ್ಸ್ರಿ. ದರ್ಬಾರ್ ಸೀನ್ ಆದ್ರೆ ಸ್ವಲ್ಪ ಡಾನ್ಸ್ಗೂ ಅನುಕೂಲ ಆತೇವ್. ಆಮೇಲೆ ಅಂತಪುರ ಮಾಡಿದ ಮೇಲೆ ಒಬ್ಬ ರಾಜಕುಮಾರಿ, ಕೆಳಗೆ ಈ ರಾಜಕುಮಾರ. ಬಲೆ ಬಲೆ, ಮೇಲಿಂದ ಆಕಿ, ಕೆಳಗಿಂದ ಈತ, ಹಾಡುವಾತ, ಸಂಗೀತದ ದ್ವಂದ್ವ. ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನಾ, ನೀಡಿದ ವಚನವ ಕೇಳಿ ಕೇಳಿ ಹೋದೆನಾ. ಹೆಂಗೈತೀರ ರೀ? ಆತಲ್ಲ, ಇನ್ನು ಕತ್ತಿನೂ ಏನಿರ್ಬೇಕು ಅಂತ ನೀವ ಹೇಳ್ಬೇಕು. ಅದ್ ನೀವ್ ಏನ್ ಬೇಕಾದ್ರೂ ಸೇರ್ಸ್ಕೊಳ್ಳಿ. ಆದ್ರ ಈ ಸೀನು ಇರಾಕ ಬೇಕು. ಇರಾಕಬೇಕು ಈ ಸೀನು. ಯಾವುದು ಯಾವ್ದು ಅಂತ್ಯಾ? ನನಗೆ ಯಾವ್ದು ಗೊತ್ತದೆ. ಅಂತ್ಯಾ? ಅದ ಯಾವುದು ಅಂತ ಕೇಳಕತ್ತೀನಿ. ನೀವು ಇಲ್ಲಿ ಬರ್ರಿ, ಅಲ್ಲ ಇಲ್ಲಿ ಬರ್ರಿ. ಇಲ್ಲ ಇಲ್ಲಿಲ್ರಿ. ಆಯ್ತು. ನೀನು ಮುದಕ್ ರಾಜ ಅಥವಾ ಬಿದ್ಕ. ನೋಡಿದಾರ ಅಲ್ಲಿವರೆಗೆ ಡೀಪ್ ಸೀನು. ರಾಜ ಮುದ್ಕ ಅದಾನ, ಅವನ್ ಮಗ ರಾಜ್ಕುಮಾರ ಸುಂದರ ಯುವಕ. ರಾಣಿ ಅಂದ್ರ ಮಲ್ತಾಯಿ, ಆಕಿ ಮಗನ್ನ ಪ್ರೀತಿಸ್ತಾಳ. ಯಾರನ್ನ? ಮಗನ್ನ ಪ್ರೀತಿಸ್ತಾಳ. ಆಕಿಗೆ ರಾಜ್ಯನೂ ಬೇಕು, ಪ್ರೇಮನೂ ಬೇಕು. ನೀ ಕಣ್ಮುಚ್ಕ. ರಾಜ ಮುದ್ಕ ಮಲ್ಗ್ಯಾನ. ರಾಣಿ ಮೆಲ್ಲನೆ ಬರ್ತಾಳ. ಗಂಡನ್ನ ಕೊಲ್ಬೇಕು ಅಂತ ನಿರ್ಧಾರ. ಆದ್ರೆ ಹೆದರಿಕೆ ಹೆದರಿಕೆ. ಅಕ್ಕ, ರಾಜ್ಕುಮಾರನ ಮುಖ ಕಣ್ಣು ಮುಂದೆ ನಿಲ್ತದ. ಮತ್ತೆ ಧೈರ್ಯ ತಂದ್ಕೋತಾಳ. ಆದ್ರ ಗಂಡನ್ನ ಕೊಂದ್ರೆ ಪಾಪ, ಕೊಲ್ದಿದ್ರೆ ಪ್ರೇಮಕ್ಕೆ ಶಾಪ. ಅಲ್ಲ, ಉಭಯ, ಅಯ್ಯೋ ಉಭಯ ಸಂಕಟ. ಏನ್ ಮಾಡೋದು? ಇಲ್ಲ, ಉಭಯ ಸಂಕಟ ಅಲ್ಲ, ಉಭಯ ಸುಖ ಅಂತಾಳ. ಮತ್ತೆ ಗಂಡನ್ನ ಕೊಲ್ಲೋ ನಿರ್ಧಾರ ಮಾಡಿ ಬರ್ತಾಳ. ಗಂಡನ್ನ ಕೊಂದೇ ಬಿಡ್ತೇನೆ. ಏನ ಮಾಡಿಲ್ಲ ಅಂತ ನಿಮಗೂ ಬಂದದೇನ್ ಪತ್ರ? ಯಾವ ಪತ್ರ ರೀ ಅಪ್ಪ? ಅದೇ ಮುದುಕ್ ಗಂಡನ ಹೆಂಡತಿ ಕೊಂದಂತ ರೀ. ಆಗ್ಲೇ ಹೇಳಿಲ್ರಿ ಸಿಪಾಯಿ ಸಾಹೇಬ್ರ, ನಾನು ಕಂಪನಿ ಮಾಲೀಕರು, ಈತ ಮ್ಯಾನೇಜರು, ಅವರು ನಾಟಕಕಾರರು ಅಂತ. ಇವ್ರು ನಾಟಕಕಾರ? ನಾಟಕಕಾರ ಅಂದ್ರ ನೀವೇನ್ ನಾಟಕ ಬರೆಯೋರೇನ್ರಿ? ಯಾಕಪ್ಪ, ಇಷ್ಟು ದಿನ ನಾಟಕ ಆಡಿ ತೋರಿಸೋದಕ್ಕೆ ನಿಮ್ಮ ಪರವಾನಗಿ ಬೇಕಾಗ್ತಿತ್ತು. ಇನ್ಮೇಲೆ ನಾವು ನಾಟಕ ಬರೆಯೋದಕ್ಕೂ ನಿಮ್ಮ ಪರವಾನಗಿ ಬೇಕೋ ಹೆಂಗ ಅಂತೀನಿ. ಅಂದಂಗ ಈ ಮನಿ ನಿಮ್ದ ಏನ್ರಿ? ಯಾಕಪ್ಪ,
ಇವರು ನಾಟಕ ಬರೆದು ಮನೆ ಹೆಂಗೆ ಕಟ್ಸ್ಯಾರ ಅಂತ ತಪಾಸಣೆ ನಡೆಸಿರೋ ಹೆಂಗ? ಅಂದ್ರ ಇದ ಜಾಗ ಅಂತ ಖಾತ್ರಿ ಆತ್ ನೋಡ್ರಿ. ಇದ ಜಾಗ ಅಂದ್ರ ನಿಮಗ್ ಗೊತ್ತದ ನಾ ಏನ್ ಕೇಳಕತ್ತೇನಂತ? ಏನ್ ಗೊತ್ತಾಗದು? ನೀವೊಂದ್ ಮಾತು ಹೇಳ್ರಿ. ನಿಮ್ ಮನೆ ಮುಂದ ನೀವು ಕುಂತಿದ್ ಯಾರ ಹೆಣ್ಮಕ್ಳು ಆಟ ಆಡೋದನ್ನ ಕಂಡಿರ? ಏನ್ ಮಾತಾಡ್ತೀವ್ರಿ ನೀವು? ಅಲ್ಲ, ಮನೆ ಮುಂದೆ ಅಡ್ಡಾಡೋ ಹೆಣ್ಮಕ್ಳು ನೋಡ್ತಾ ಕೂಡುದು ನಮ್ ಸ್ವಭಾವ ಅಲ್ಲ. ಸಿಟ್ಟಿಗೆ ಯಾಕೆ ಹೇಳ್ತೀರಿ? ಮಾಡುದ ಹಿಂಗ ಹೇಳಿದ್ರ ನೀವು ಕುಂತ ಹೆಣ್ಮಕ್ಳು ಅಡ್ಡಾಡೋದ ನೋಡ್ತಾ ಕುಂತಿರ್ತೀರಿ ನಾ ಹೇಳಿಲ್ರಿ. ಮತ್ತ ನೀವು ಕುಂತಿದ್ದಾಗ ಯಾರಾದ್ರ ಹೆಣ್ಮಕ್ಳು ಓಡೋಗಿದ್ದ ನೋಡಿರೇನ ಅಂತ ಕೇಳಿದೆ. ಸಿಪಾಯಿ ಸಾಹೇಬ್ರ ಆಗ್ಲೇ ಹೇಳಿಲ್ರಿ ನಾನು ಅವ್ರ ನಾಟಕಕಾರರು ಅಂತ. ಅಂದ್ರ ಈ ನಾಟಕಕಾರಗ ಗಂಡ್ ಯಾವ್ದು ಹೆಣ್ಣು ಯಾವ್ದು ಅಂತ ತಿಳಂಗಿಲ್ಲ. ಏನು ಮಾತಾಡ್ತೀವಿ ನೀವು? ನಾನು ನೋಡಕ್ ಸಂಜೆ ಮುಂದಿಂದ ನಮ್ಮ ಮನೆ ಮುಂದಾನೆ ಅಡ್ಡಾಡ್ತಾ ಇದ್ದೀರಿ. ನನ್ನ ಡ್ಯೂಟಿ ಎಲ್ಲಿರ್ತಾಯ್ತೋ ಅಲ್ಲೇ ಅಡ್ಡಾಡೋ ನಾನು ಡ್ಯೂಟಿ ಮ್ಯಾಗಿದಾರ ಕಾನ್ಸ್ಟೇಬಲ್. ನನ್ನ ಡ್ಯೂಟಿಗೆ ಏನಾರು ಅಡ್ಡಿ ಮಾಡಿದ್ರಂದ್ರ ಜಾಕೆ ಏನ್ ನೀವ ನನ್ನಿಂದ ಏನಾರ ಬಚ್ಚಿಡಕ್ ಹೋಗ್ಬೇಡ್ರಿ. ನನಗೂ ಪತ್ರ ಬಂದೈತಿ, ನೆನಪಿರ್ಲಿ. ನೋಡ್ರಿ, ಈಗ ನೀವು ಹೋಗಿ ಬರ್ರಿ, ಆಮೇಲೆ ವಿಚಾರ ಮಾಡೋಣ. ರಾಯ್ರ ಆದ್ರ ನೀವ ನಾಟಕ ಬರ್ಕೊಡ್ಬೇಕು ಅಂತ ನಮ್ದು ಹಠ ರೀಪ. ಇಲ್ದಿದ್ರೇನು ಅದೆಲ್ಲಿ ನಡೆದದಲ್ಲ ಕಿಸಾನ್ ಸಂಪು, ಹಂಗ ಸಂಪು ಹುಡೋರು ಹಂಗ. ನೋಡ್ರಿ, ಈಗ ನೀವು ಹೋಗಿ ಬನ್ರಿ, ನಾಟಕದ ವಿಚಾರ ಆಮೇಲೆ ಮಾತಾಡೋಣ ಅಂತ. ನನಗೀಗ ರೇಲ್ಗೆ ಹೋಗ್ಬೇಕಾಗೈತಿ, ಹೋಗಿ ಬರ್ತೀನಿ. ನಮಸ್ಕಾರ. ಅಲ್ಲ ರಾಯ್ರ ರಾಯ್ರ ಎತ್ಗಳಿಗೆ ನಾಟಕಿಲ್ಲ. ನಾವು ಹೊರಡೋದು ಆಯ್ತು ವಾರ 4 ಗಂಟೆಗೆ ಹೊರಡಬಾರ್ದು. ನಾವು ಏನೋ ಇಲ್ಲೇ ನೋಡ್ರಿ ನಾ ಹೇಳಿದ್ದು. ಹೇಳಿದ್ದ ಅಲ್ಲಪ್ಪ, ಇದೇ ಈಗ ನನಗೆ ಕೇಳಿದ್ದಂದಿ. ಅಲ್ಲರಿ ಸಾಬ್ರ, ಕೇಳಿದ್ದು ಅಂತ ಹೇಳಿದ್ದು ಅಂದೆ. ನೋಡ್ರಿ ಸಾಬ್ರ, ನಾ ಇಲ್ಲಿ ನಿಂತಿದ್ದೆ, ಆ ಕಡೆಯಿಂದ ಯಾರೋ ಕುತ್ತಿಗೆಗಿಸಿದ್ರೆ ಹಂಗ ಶಬ್ದ ಬಂದ್ರಿ. ಯಾವ್ದೋ ಕೂಗಿ ಸದ್ ಮಾಡ್ರ ಬಿಡ. ಚೇಚೆ, ಕೂಗಿ ಎಲ್ಲನ ಅಯ್ಯೋ ಅಂತದೇನ ಇನ್ನೊಂದಿ? ಅದೇ ಹೇಳಕತ್ತೀನ್ರಿ ಸಾಬ್ರ. ಆ ಕಡೆಯಿಂದ ಅಯ್ಯೋ ಅಯ್ಯೋ ಅಂತ ಶಬ್ದ ಸ್ಪಷ್ಟ ಕೇಳ್ಸದ. ಅಷ್ಟೇ ಅಲ್ಲ, ಬ್ಯಾಡ 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 ಹಂಗ ಚೀರ್ಕೊಂಡು. ಇದೆಲ್ಲ ನಿನ್ನ ಕಿವಿ ಕೇಳೋ ಹಂಗ ನಡೀತಾನೆ ಸಾಹೇಬ್ರ? ಇಲ್ಲಿ ನೋಡ್ರಿ, ನಾ ಇಲ್ಲಿ ನಿಂತಿದ್ದೆ, ಗದ್ದಲ ಆದಲ್ಲ ಆ ಕಡೆಯಿಂದ. ಆ ಕಡೆಯಿಂದ ಈ ಗಿಡ ಮರಗಳ ಗುಂಪದಲ್ಲ ಅಲ್ಲಿಂದ. ಸಾಹೇಬ್ರ, ನಂಗ ಖಾತ್ರಿ ಆದ ನೋಡ್ರಿ, ಆ ಜಾಗದಾಗ ಹೆಣ ಹೆಣ ಬಿದ್ದಿರ್ಬೇಕು ಅಂತ. ನಿನ್ನ ಖಾತ್ರಿ ಮಾತ್ ನನಗ್ ಬೇಡ ಅಂತ. ಇಲ್ಲಿ ಏನ್ ನಡೀತ್ ನೋಡ ಅದಷ್ಟು ಹೇಳ. ಅದೇ ಹೇಳಕತ್ತೀನ್ರಿ ಸಾಹೇಬ್ರ. ಆ ಹೆಂಗಸು ಚಿರಿತನ ನಾ ಸ್ಪಷ್ಟ ಕೇಳಿನಿ. ಅದಾದ್ಮ್ಯಾಗ ಆ ಹೆಂಗಸಿಂದ ನೀನು ಕೇಳಿಸ್ಲಿಲ್ಲ, ಆ ಗಂಡಸಿಂದ ನೀನು ಕೇಳಿಸ್ಲಿಲ್ಲ. ಅದಕ್ಕ ಹೇಳ್ತೀನಿ ನೋಡ್ರಿ ಸಾಹೇಬ್ರ, ಆ ಜಾಗದಾಗ 2 ಹೆಣ ಬಿದ್ದಿರ್ಬೇಕು ಅಂತ. ಎಲ್ಲದಾವ ಹೆಣಗಳು? ತಾವೇ ಓಡೋಗ್ಯಾವ ನಂಗಾರ? ಸಾಹೇಬ್ರ, ನಾನ್ ನೋಡಿನಿ, ಅಲ್ಲಿ ಹೆಣಗಳು ಬಿದ್ದಿರ್ಬೇಕು. ಏನದಾರ ಮಾತಾಡ್ತೀನಿ ಸಾಹೇಬ್ರ. ಏನ್ ನಡೆಸಿರಪ್ಪ ಇಲ್ಲಿ? ನಮ್ಮನ್ನೇ ರಾತ್ರಿ ಮಲಗಬೇಕಂತಿರೋ ಬ್ಯಾಡ ಅಂತಿರೋ? ರಾಯರ, ಇದು ನಿಮ್ಮನೆ ಅದೇನು? ಯಾಕಪ್ಪ, ಏನಾಯ್ತು? ಅಲ್ಲ, ರಾತ್ರಿ ನೀವು ಮಲಗುದ್ರೇನು? ಮತ್ತೆ ರಾಯರ, ನಿಮ್ ಮನೆ ಮಗ್ಗದಾಗ ಹೆಣ ಹೆಣ ಬಿದ್ದಾವ. ಏನಮ್ಮ, ಒಂದಿಟ್ಟು ಕಡೆ ಬಾ, ಬಾಯ್ ಕಡೆ. ಇದಕ್ಕರಿಯಾರ ಹಾಗೆ ನಾನು ಕೇಳಕ್ ಹತ್ತಿರೋದು, ನಿಮ್ ಮನೆ ಮುಂದೆ ಯಾರಾದ್ರ ಹೆಣ್ಮಗಳ ಓಡೋಗಿದ್ದ ನೋಡಿರನ? ಯಾರನ್ನ ನೋಡ್ಬೇಕಾಗಿತ್ತು ಹೇಳ್ರಿ ಯಪ್ಪ? ನಗತ್ರಿ ನೀವು?
ನಿಮ್ಮ ಮನೆ ಮಕ್ಕಳಾಗ ಖೂನಿ ಆಗ್ಯದ, ಖೂನಿ ಮೈ ನವಿರೇಸುವಂತಹ ದುರ್ಘಟನೆ ಆಗ್ಯದ. ಖೂನಿ ಆಗೈತದ ಖೂನಿ ಇದಕ್ಕೆ ರೀ ಆಗಿದ್ ಕೇಳಕತ್ತೀರಿ. ಈಗ ನಾನು ಖರಿ ಹೇಳ್ರಿ, ನಿಮ್ ಮನೆ ಮುಂದ ಯಾರ ಹೆಣ್ಮಕ್ಳು ಅಡ್ಡಾಡೋದು ನೋಡಿದ್ರೆ ಹೋಗ್ರಿ, ನಿಮ್ ಡ್ಯೂಟಿ ಏನದ ಅದ ನೀವು ಮಾಡ್ಕೊ ಹೋಗ್ರಿ. ನನಗೂ ಸಾಕಾಗಿ ಹೋಗಿದೆ, ನಾ ಹೋಗಿ ಕೇಳಲಿ. ಅಯ್ಯೋ ಪೊಲೀಸ್ ಅವ್ರ ಹಾ ಹೆಣಗಳ್ದ ಏನ್ ಮಾಡ್ತೀರಿ? ಏನಾರ ಮಾಡ್ಕೊ ಹೋಗ್ರ ನಿನ್ನ. ಅಯ್ಯೋ ಅಯ್ಯೋ ಸಾವಿರ ಹಂಗ ಹೇಳ್ಬೇಡ್ರಿ. ಸಾವಿರ ಅಂತೂ ನಿನ್ಗೆ ಧೈರ್ಯ ಇಲ್ಲ ಅಂದು. ಧೈರ್ಯ ಯಾತಕ್ಕ? ಅದನ್ನ ನನ್ ಬಾಯಿಂದನೇ ಕೇಳ್ಬೇಕು ಅಂತ ಹಠನ ನಿಂದು. ಎಷ್ಟ್ ಸಲ ಹೇಳಿನಿ ನನ್ಗಂತೂ ಈ ಕಳ್ ಜೀವನ ಸಾಕಾಗ್ ಹೋಗ್ಯದ ಅಂತ. ಅಂದ್ರ ಅವ ನಿನ್ ಗಂಡಲ್ಲೇನ? ಗಂಡ ಅಂತೆ ಗಂಡ, ಯಾರಿಗ್ ಬೇಕಾಗನ ಗಂಡ? ಅವ ಬೇಕಾಗ್ಯಾನಂತ ನಾನಾರ ಎಲ್ಲಿ ಹೇಳಿನಿ? ಅಲ್ಲ, ಅವ್ ತಾಳಿ ಕಟ್ಟದ ಮ್ಯಾಗ ಅವ್ ನಿನ್ ಗಂಡ, ನೀವ್ ಹೇಳ್ತಿ. ಚುಚ್ಚು ಚುಚ್ಚು ನಿನ್ ವಿಷದ ಭಾಣದಿಂದ ನನಗ್ ಚುಚ್ಚು. ಲೇ ಹುಚ್ಚಿ, ನಾನ್ ಯಾಕ ಚುಚ್ಚು ಮಾತಾಡ್ಲಿ ನಿನಗ? ಅಲ್ಲ, ನಿನಗ ಗೊತ್ತದ ನಿನ್ನ ಮುದುಕ ಗಂಡ ಅದು ಎಷ್ಟು ಜಿಪುಣ ಅದಾನ ಅಂತ. ಅಲ್ಲ, ಅದು ಎಷ್ಟು ಮಂದಿ ಬರ್ರಿ ಬರ್ರಿ ಜಾಸ್ತಿ ಪಗಾರ ಕೊಡ್ತೀನಿ ಬರ್ರಿ ಅಂದ್ರು ನಾ ಯಾಕೆ ಹೋಗಿಲ್ಲ ಅನ್ನೋದು ನನ್ಗೆ ಗೊತ್ತದಲ್ಲ. ಅದಕ್ಕ ಹೇಳಿನಿ, ನಾವಿಬ್ರು ಇಷ್ಟು ಪರಸ್ಪರ ಪ್ರೇಮದಿಂದಿರುವಾಗ ಅಂದ್ರ ಅವನ್ನ ಕೊಲ್ಲೋದ್ಲಿಕ್ಕತ್ತಿ? ನಾವು ಮುದುಕರಾದ್ಮೇಲೆ ಅವ ಇದ್ರೇನೋ ಸತ್ರೇನೋ? ಅವ ಜೀವದಿಂದ ಇದ್ದಷ್ಟು ದಿವಸ ನಮಗ ಚಲೋ ಅದ. ನನಗ್ ಗೊತ್ತಿತ್ತು ನಿನ್ ಕೈಲಿ ಆಗಲ್ಲ ಅಂತ, ಆದ್ರೆ ನೀನ್ ಇಷ್ಟೊಂದು ಪುಕ್ಕ ಅಂತ ಅನ್ಕೊಂಡಿರ್ಲಿಲ್ಲ. ಅಲ್ಲ, ಆ ಮುದುಕನ ಕೊಲ್ಲಾಕ ಶೂರ್ನಾಗಿರ್ಬೇಕು ಅನ್ಲಿಕ್ಕತ್ತೇನು ನೀನು? ಬುದ್ಧಿವಂತಿಕೆ ಪ್ರಶ್ನೆ ಅದ. ಶೂರ್ನು ಬೇಡ, ವೀರ್ನು ಬೇಡ. ಅಲ್ಲ, ನನ್ನ ಮಾತು ಸ್ವಲ್ಪ ಕೇಳ. ಈಗ ನಮ್ಗೇನ್ ಕಡಿಮೆ ಆಗದ ಅಂತೀನಿ. ಯಾರು ಅಡ್ಡಿ ಮಾಡ್ಯಾರ? ನಿನ್ ಗಂಡ ಮುದುಕಾದ್ರು ಶ್ರೀಮಂತದ. ಮುಂದ ಆ ಶ್ರೀಮಂತಿಕೆಗ ನಂದೇ ಹಕ್ಕದ. ನಿನ್ಗೆ ನಾನ್ ಬೇಕೋ ಆ ಶ್ರೀಮಂತಿಕೆ ಬೇಕೋ? ನೋಡ, ನನಗ ನೀನು ಬೇಕಾ ಆ ಶ್ರೀಮಂತಿಕೆನೂ ಬೇಕಾ? ಎರಡು ಇದ್ರೆ ಚಲೋ ಅಲ್ಲೇನ? ಅಲ್ಲ ಅಲ್ಲ ಅಲ್ಲ, ನನ್ಗ ಸುಖ ಜೀವನ ಬೇಕು. ಬಡತನ ಇದ್ರೂ ಅಡ್ಡಿ ಇಲ್ಲ. ನಿನ್ನಂಥ ಗಂಡಸ್ ಕೈಲಿ ಆಗದೆ ಇದ್ರ ಹೇಳ, ನಾನಾ ಮಾಡಿ ತೋರಿಸ್ತೀನಿ. ಲೇ ಲೇ ಹುಚ್ಚಿ ಅದಿ ಎನ್ನೇನ? ಮೊದಲ ಈ ಊರ್ ಮಂದಿಗೆಲ್ಲ ನಮ್ಮ ಮ್ಯಾಗ ಕಣ್ಣದ. ಅಲ್ಲ, ಆ ಪೊಲೀಸರಿಗ ಅದ್ಯಾರೋ ಅನಾಮಧೇಯ ಪತ್ರ ಕೂಡ ಬರ್ತಾರಂತ. ಅದನ್ನ ನೀನ ಯಾಕೆ ಬರ್ದಿರ್ಬಾರ್ದು? ಅಂದ್ರ ನನ್ನ ಮೇಲ ಯಾಕೆ ಆಗ್ಬಾರ್ದು? ಓಹೋ, ಹಿಂಗೇನ? ಅಯ್ಯೋ, ಎಲ್ಲಿ ಹೊಂಟೆ? ಇಲ್ಲಿ ಕೇಳ, ಇಲ್ಲಿ ಕೇಳು, ಇಲ್ಲಿ ನೋಡ, ಇಲ್ಲಿ ಕೇಳ, ಇಲ್ಲಿ ಕೇಳು. ಪೊಲೀಸ್ ಅವ್ರ, ಪೊಲೀಸ್ ಅವ್ರ, ಪೊಲೀಸ್ ಅವ್ರ, ಪೊಲೀಸ್ ಅವ್ರ, ಪೊಲೀಸ್ ಅವ್ರ, ಇದೆ ಇದೆ ಇದೇ ಜಾಗ ರೀ ಸಾವ್ರ, ಇದೇ ಜಾಗ. ಜಾಗ ಯಾವ್ದೇ ಇರುವಲ್ದು ಯಾಕ? ನೀನ್ ಯಾರಪ್ಪ? ಸಂಜೆಯಿಂದ ಬಂದು ಏನೇನೋ ಒದರಾಕತ್ತಿ ಇಲ್ಲಿ. ನಾನು ಯಾರಂದ್ರ, ನಾನೊಬ್ಬ ನಾಗರಿಕ, ಈ ಸ್ವತಂತ್ರ ಭಾರತದ ನಾಗರಿಕ. ಇಲ್ಲಿ ಎಲ್ಲರೂ ಸಮಾನರು ಅಂತ ಅಂದ ಮ್ಯಾಗ ನಾನು ಯಾರಾದ್ರೇನು? ಏ ಅನಾಗರಿಕ, ನಿನ್ ಲೆಕ್ಚರ್ ಬಾಜಿ ನನಗೆ ಬೇಡ ಅನ್ಪ. ಕೇಳಿದ ಕಷ್ಟ ಉತ್ತರ ಕೊಡು. ನೀನ್ ಯಾರಂದ್ರ ನೀನ ಇಂಥ ಕೆಲಸ ಮಾಡೋಣ ಕಾಣಿಸ್ತಿ. ಸಾವ್ರ, ಇಂಥ ಕೆಲಸ ಅಂದ್ರೆ ಮತ್ತಿನ್ನೇನ? ಯಾರೋ ಯಾರ್ದೋ ಹೆಂಡತಿನ ಓಡಿಸ್ಕೊಂಡು ಹೋದ್ರಂದಿ.
ಗಂಡ ಬಂದು ಹೆಂಡತಿನ ಮಿಂಡನ್ನ ಕೊಂದಾಂದಿ. ಖೂನಿ ಆಗೈತಿ, ಹೆಣ ತೋರಿಸ್ತೇನೆ ಅಂದಿ. ಸಾಬ್ರೆ ಯಾರಿಗ್ ಗೊತ್ತು ಆ ಕೂಲಿ ಮಾಡಿದವ ಹೆಣಗಳನ್ನ ಮುಚ್ಚಿಡ್ತಾನಂತ. ಖೂನಿ ಸಿಕ್ಕನೇನ? ನಿಮ್ಗೆ ಹೆಣ ಸಿಕ್ಕುವೇನು? ಸಿಕ್ಕದಲ್ಲ, ಇಲ್ಲೇ ನಿಂತಿದ್ದೆ ಜೀವತ್ ಹೆಣ. ಸಾಹೇಬ್ರ ಇದು ತಮಾಷೆ ಅಲ್ಲ. ಹೋಗಲೆ, ಸುಳ್ ಸುದ್ದಿ ಬಸ್ ಏನೋ ಹುಚ್ಚಿಕೊಟ್ಟೆ. ಸಾಹೇಬ್ರ ಇದು ಸುಳ್ಳು ಸುದ್ದಿ ಅಲ್ಲ. ಇಲ್ಲಿ ನೋಡ್ರಿ, ನಂಗ ಪತ್ರ ಬಂದದ. ಪತ್ರ ಪತ್ರ? ಈ ಪತ್ರ? ಇದೇ ಪತ್ರ ನನಗೂ ಬಂದೈತಿ. ಅದಕ್ಕೂ ಸಹಿ ಇಲ್ಲ, ಇದಕ್ಕೂ ಸಹಿ ಇಲ್ಲ. ಅಂದ್ಮ್ಯಾಗ ಈ ಪತ್ರ ನೀನ ಯಾಕೆ ಬರ್ದಿರಬಾರ್ದು? ಪಾಯಿಂಟ್ ನಮ್ ಡ್ಯೂಟಿ ಕಾನ್ಸ್ಟೇಬಲ್ ಇವಾಗ ಡಿಟೆಕ್ಟಿವ್ ಆಗ್ಯಾರ. ಹೆಚ್ಚಿಗೆ ಮಾತಾಡ್ಬೇಡನ. ಕೇಳಿದ ಕಷ್ಟ ಉತ್ತರ ಕೊಡ. ನಿನಗೆ ಹೆಂಗ್ ತಿಳಿತ ಇದೇ ಜಾಗದಾಗ ಖೂನ್ ಯಾಕೈತಿ ಅಂತ? ನಿನಗೆ ಹೆಂಗ್ ತಿಳಿತ? ಸಾವ್ರೆ ಇದೇ ಪತ್ರದಿಂದ. ಅಲ್ಲಪ್ಪ, ಈ ಪತ್ರ ಬರ್ದದ್ ಯಾವಾಗ? ಖೂನಿ ಈಗಾಗೈತಿ. ಸಾಹೇಬ್ರ ಕೂಲಿ ಮೊದಲೇ ಆಗಿರ್ಬೇಕು. ಆ ಹೆಣ ಸಿಗ್ಲಾರ್ದಂಗ ಕೊಳ್ತೋಗ್ತಿರ್ಬೇಕು. ಅಂದ್ರೆ ನೀ ಹೇಳುದು ಈ ಊರು ಹೆಣಗಳ ಊರು ಅಂತ ಮಾಡಿಯೇನ? ಆತ್, ನೀ ಬಂದ್ ಕೆಲಸ ಮುಗೀತಲ್ಲ. ಖೂನೇ ಆಗೈತಿ, ಹೆಣ ತೋರಿಸ್ತೇನೆ ಅಂದಿ, ನಿನ್ ಕೆಲಸ ಮುಗೀತ. ಮುಂದ ಇಂಥ ಕೆಲಸ ಮಾಡಕ್ ಹೋಗ್ಬೇಡನ. ನಡೀನ. ಸಾಹೇಬ್ರ ಸಾಹೇಬ್ರ ಆ ಹೆಂಗಸು ಆ ಡ್ರೈವರ್ ಕೈಯಿಂದ ಕುಂದಿಸ್ತಾಳಂತ. ಯಾಕ? ನಿನ್ನ ಕೈಯಾಗ ಖೂನಿ ಮಾಡ್ತಾರ ಆಸೆ ಇಟ್ಕೊಂಡಿದ್ದ ಮಗನ. ಹೋಗ್ಲೆ, ಹೋಗಾಗ ಹುಚ್ಚಿಕೊಟ್ಟೆ. ಸಾಹೇಬ್ರ ಹಂಗಲ್ರಿ ಸಾಹೇಬ್ರ. ಸಾಹೇಬ್ರ ನನ್ನ ಮಾತು ಕೇಳ್ರಿ ಸಾಹೇಬ್ರ. ಹೋಗಲ್ಲ ಕಡೆಗೆ. ಅಬ್ಬಾ ಅಬ್ಬಬ್ಬಾ, ಎಂಥ ಕೆಟ್ಟ ಪಾತ್ರಗಳು! ಕೊಲೆ ಏನು, ಪತ್ರಗಳೇನು! ಅಬ್ಬಬ್ಬಾ, ಏನಪ್ಪ ಅಂತ ಕೆಟ್ಟದಿದ್ದಿದ್ರಾಗ? ಪತಿವ್ರತೆಯಾಗಬೇಕಾದವಳು ಪಾಪಿಯಾದರೆ ಅದು ಕೆಟ್ಟ ಪಾತ್ರವಲ್ಲದೆ ಇನ್ನೇನು? ನಾನಿಂತಹ ಪಾತ್ರಗಳನ್ನು ಸೃಷ್ಟಿ ಮಾಡಲಾರೆ. ಅಯ್ಯೋ ಪಾಪ, ಮರೆತು ಬಿಟ್ಟೆ. ಆ ಹಲ್ಲೆಯ ಪಾತ್ರನ ಯಾರಪ್ಪ ಸೃಷ್ಟಿ ಮಾಡಿದ್ದು? ಈ ರಂಬೆ, ಊರ್ವಶಿ ಅವ್ರನ್ನೆಲ್ಲ ಯಾರಪ್ಪ ಸೃಷ್ಟಿ ಮಾಡಿದ್ದು? ಅದು ಅಭ್ಯಾಸ ಬರೆದದ್ದು. ಆಗ ನನ್ನ ಕೈಯಷ್ಟು ಪಳಗಿರಲಿಲ್ಲ. ಓ, ಸದ್ಯ ಒಪ್ಕೊಂಡ್ಯಲ್ಲ. ಸರಿ, ಈಗ ಮುಂದಿಂದೇನ್ ತೋರಿಸ್ತೀನಿ ನೋಡಿ. ಮುಸುಕಿನೊಳಗೆ ಇದ್ದುಕೊಂಡು ಉಸಿರುಗಟ್ಟಿದಂತಾಗುತ್ತದೆ. ಸ್ವಲ್ಪ ತೆಗೆದಿಟ್ಟು ಹಂಗೆಲ್ಲಾರು ಮಾಡ್ಗಿಡಿಯೋ ಮಾರಾಯ. ನೀನು ಮುಸುಡಿ ನೋಡಿ, ಇಲ್ಲಿ ಬಂದಿರೋ ಮಂದಿನೂ ಎದ್ದು ಓಡೋಗ್ಯಾರು. ನಡಿ, ಈಗ ಮುಂದಿನ ತೋರಿಸ್ತೀನಿ. ಸ್ಟೇಷನ್ಗೆ ಹೋಗ್ಬೇಕಾಗೈತಿ, ನಡಿ. ಸ್ಟೇಷನ್ ಮಾಸ್ಟ್ರ ನಮಸ್ಕಾರ. ಈಗ ಮುಟ್ಟೂರ್ಗೆ ಹೋಗೋ ಟ್ರೈನು ಎಷ್ಟೊತ್ತು ಹೊರಡುತ್ತೆ? ಅದು ಬಿಟ್ಟೊತ್ಕೇನೆ ಹೊರಡುತ್ತೆ. ಇರ್ಲಿ. ಪೋರ್ಟರ್ ಸರ್, ಪೋರ್ಟರ್ ಸರ್, ಅಜ್ಜಮ್ಮನ್ ಟಿಕೆಟ್ ಕೇಳು. ಮುದ್ಕಮ್ಮ ಯಾರನ್ನಪ್ಪ ಕೂಗಿದ್ದು? ಮುದ್ಕಮ್ಮ ಅಂತ ಕೂಗಿದ್ದು ಕೇಳಿಲ್ಲ? ಕೇಳಿಸ್ತು. ಅದಕ್ಕ ಕೇಳ್ತೀವ್ನಿ, ಯಾರನ್ನ ಕೂಗಿದ್ದು ಅಂತ. ನೋಡಿದ್ರ ಎಂತ ಜನ ಇರ್ತದ? ನೀನ್ ಟಿಕೆಟ್ ಕೇಳಿದ್ಯಾ?
ಮಾಸ್ಟರು ಟಿಕೆಟ್ ಕೇಳ್ತಾರ. ಏನ್ ಕೇಳ್ತಾರ? ಟಿಕೆಟು ಇದ್ರೆ ಕೊಟ್ಬಿಡು, ನನ್ನೇನ್ ಕೇಳ್ತಿ? ಏ ಅಜ್ಜಿ, ನೀನೀಗ ಟ್ರೈನಿಂದ ಇಳಿದು ಬಂದಿಯಲ್ಲ, ನಿನ್ನ ಟಿಕೆಟ್ ಕೊಡು ಅಂತಾರ. ನಾನು ಹಿಡಿದ್ನೆ ಅಂದ್ರ ನೀನು ಈ ಟ್ರೈನಿಂದ ಇಳಿದು ಬಂದಿಲ್ಲ. ಏ ಆ TTC ಇಳಿಸ್ ಹೋಗಿದ್ದಾನೆ. ಅದಕ್ಕ ಮುದುಕಿ ನಾ ಕೂಗ್ತಾ ಇದ್ರು ಕೇಳಿಸ್ದಂಗೆ ಓಡೋಗ್ತದ. ಅಪ್ಪ, ನನ್ಗೆ ನಡೆಯೋ ತ್ರಾಣ ಇದ್ದಿದ್ರೆ ಗಾಡಿಲಿ ಬರ್ತಿದ್ನೆ. ಅಂತೂ ಗಾಡಿಯಲ್ಲಿ ಬಂದೆ ಅಂತ ಒಪ್ಕೊಂಡಿಯಲ್ಲ. ನಾನ್ ಗಾಡಿಲಿ ಬರ್ಲಿಲ್ಲ ಅಂತ ಹೇಳಿಲ್ಲ, ಇಳಿಲಿಲ್ಲ ಅಂದೆ. ಕೇಳಿದ ಅವ್ರನ್ನೇನ್ ಕೇಳ್ತಿ? ಆ ಗಾಡಿಯಾಗೆ ಟೊಪ್ಪಿ ಇಟ್ಕೊಂಡವ್ರೊಬ್ರು ಇದ್ರು, ಇಳಿಸಿದ್ರು. ಅಲ್ಲ ಅಜ್ಜಿ, ಟಿಕೆಟ್ ಇಲ್ದ ಟ್ರೈನಲ್ಲಿ ಕೂತ್ರ ಮತ್ತೆ ಇಳಿಸ್ತಾ ಬಿಡ್ತಾರೇನೋ? ಈಗ ಇಳಿಸಿದ್ಮೇಲೂ ಟಿಕೆಟ್ ಅಂತ ಕೇಳ್ತೀಯಲ್ಲ, ನೀ ಅಂತ ಬುದ್ಧಂತ. ಓಹೋ, ಟಿಕೆಟ್ಲೆಸ್ ಟ್ರಾವೆಲರ. ಟಿಕೆಟ್ ಪ್ಲೀಸ್. ಫಸ್ಟ್ ಕ್ಲಾಸ್ ವೇಟಿಂಗ್ ರೂಮ್ ಇದೆಯಾ ಈ ಸ್ಟೇಷನ್ ನಲ್ಲಿ? ಸಾರಿ ಸರ್, ಮುಟ್ಟೂರಿಗೆ ಹೋಗ್ಬೇಕಾಗಿದೆ. ಫಸ್ಟ್ ಕ್ಲಾಸ್ ಪ್ಯಾಸೆಂಜರ್ ನಾನು. ಸಾರಿ ಸರ್, ನನ್ಗನ್ಸು ನೀವೀಗ ಟ್ರೈನಿಂದ ಇಳಿದು ಬಂದ್ರ ಅಂತ, ಅದಕ್ಕ ಟಿಕೆಟ್ ಕೇಳಿದೆ. ಮುಟ್ಟು ಟ್ರೈನ್ಗೆ ಇನ್ನೂ ಟೈಮ್ ಅದ ರೀ. ಸ್ಟೇಷನ್ ಮಾಸ್ಟರ್, ಇಸ್ ಅ ಟ್ರೈನ್ ಫಾರ್ ಮುಚ್ಚೂರಿ ಇಸ್ ಲೇಟ್. ಸಾರಿ ಸರ್, ಅಪಾಲಜಿ ಸರ್, ಟ್ರೈನು ಕ್ರಾಸಿಂಗ್ ನಲ್ಲಿದೆ. ಅಂದ್ರೆ ಇಲ್ಲಿಂದ ಹೋದ ಟ್ರೈನು ಆ ಸ್ಟೇಷನ್ಗೆ ತಲುಪಿದ ಮೇಲೆ ಅಲ್ಲಿಂದ ಟ್ರೈನ್ ಸ್ಟಾರ್ಟ್ ಆಗೋದಾ? ಎಸ್ ಸರ್. This is not right. You are required to keep up the time. Passenger like me who need to be on time will be inconvenienced, terribly inconvenienced. My apologies sir. This old lady, she does not have ticket, is it? ಕೇಳಿದ್ಯಾ ಅಜ್ಜಿ? ಇವ್ರ ಪುಸ್ ಪುಸ್ ನಂಗ್ ಗೊತ್ತಾಗ್ತಿಲ್ಲ ಕಣ್. ಮಾತಿಗೆ ಜೋರಾಗೈತಲ್ಲ ಮುದ್ಕಿ. ನೋಡಿ ಅಪ್ಪರ, ನೀವು ಅಷ್ಟೊತ್ನಾಗಿಂದ ಗಪ್ ಕುಂತಿರಿಲಿ. ಈ ಹೋಗೋರು ಬರೋರೆಲ್ಲ ಟಿಕೆಟು ಟಿಕೆಟು ಅಂತ ನನ್ ಕೇಳದ. ನಾ ಎಲ್ಲಿಗೆ ಅಂತ ಟಿಕೆಟ್ ತಗೊಳ್ಳಿ? ಎಲ್ಲಿಗೆ ಅಂದ್ರೆ ಸರ್ಕಾರದವರು ನಿನ್ನ ಹತ್ರ ಭಿಕ್ಷೆ ಬೇಡ್ತಾರೇನು? ಯಾವ ಊರಿಗೆ ಹೋಗ್ಬೇಕಾಗಿದ್ಯೋ ಅಲ್ಲಿಗೆ ಟಿಕೆಟು. ಅದೇ ಹೇಳ್ತೀನಿ ಗಣ ಹುಡ್ಗ, ನಾನು ಮುದ್ಕಿ, ಗಂಡ ಇಲ್ಲ, ಮಕ್ಕಳಿಲ್ಲ, ಮನೆ ಮಠ ಒಂದು ಇಲ್ಲ. ಏನೋ ಅಲ್ಲಿ ಬೇಜಾರಾತಪ್ಪ, ಇಲ್ಲಿ ಬಂದೆ, ಇಲ್ಲಿ ಬೇಜಾರಾತು, ಅಲ್ಲಿ ಹೋಗ್ತೀನಿ. ಈಗ ಟಿಕೆಟ್ ತಗೊಳಕ್ ಕುಂತೀನ ನಾನು. ನೋಡಿ ಸರ್, ಇಂಥ ಮಾತಿಗೆ ನೀವು ಏನ್ ಹೇಳ್ತೀರಾ? I tell you, these people are amazing liars. ಏನಂದ್ರೆ ಇವತ್ತು ಅಮಾಸ್ಯ ಅಂದ್ರ? I'm not joking. I tell you, these people are amassing money by not paying taxes to the government. If you don't pay the taxes to the government, how do you expect government to carry out its plans? ಸ್ಟೇಷನ್ ಮಾಸ್ಟ್ರ, ಟ್ರೈನ್ ಇನ್ನೂ ಎಷ್ಟು ಲೇಟ್ ಅಪ್ಪ? ಸರ್, ಈಗ ಮೆಸೇಜ್ ಬಂತು.
ಈಗ ಮೆಸೇಜ್ ಬಂತು. ಹಾ. ತುಸು ಡಿಲೇ ಇದೆ ಸರ್. ಓಹೋ. ನೀವು ಬೇಕಾದ್ರೆ ನನ್ನ ಕ್ಯಾಬಿನಲ್ಲಿ ಕುತ್ಕೋಬಹುದು. ಹಾ ಬನ್ನಿ ಸರ್. ತುಂಬಾ ಲೇಟ್ ಆಗಿದ್ರೆ ಈ ಬೆಂಕಿ ಮೇಲೆ ಸ್ವಲ್ಪ ಹೊತ್ತು ಕೂಡೋಣ. ಸ್ಟೇಷನ್ ಮಾಸ್ಟ್ರೇ ನೋಡಿದ್ರ, ಫಸ್ಟ್ ಕ್ಲಾಸ್ ಪ್ಯಾಸೆಂಜರು ನಮ್ಮ ಜೊತೆ ಈ ಮರದ ಬೆಂಚಿನ ಮೇಲೆ ಕೂತ್ಕೋತಿದ್ದಾರೆ ಪಾಪ. ಹೌದು ಸರ್. ಮೈ ಅಪಾಲಜಿ. ಯು ನೋ ದೇ ಆರ್ ಆಲ್ ವೆರಿ ಓಲ್ಡ್ ಸರ್. ಎಲ್ಲ ಹೊಸದು ಬರ್ಬೇಕಂದ್ರೆ ಖರ್ಚು ಎಷ್ಟಾಗ್ತದೆ? ಸ್ಟ್ಯಾಂಡರ್ಡ್ ಆಫ್ ಲೈಫ್ ಇರ್ತಾ ಇದೆ ಅಂದ್ಮೇಲೆ ಅದಿರ್ಲಿ, ಸರ್ಕಾರದವರು ಎಷ್ಟು ಹೊಸ ಟ್ರೈನ್ ಹಾಕ್ತಿದ್ದಾರೆ ಅನ್ನೋದ್ರ ಜೊತೆಗೆ ಎಷ್ಟು ಟ್ರೈನ್ಗಳು ಉರುಳುತ್ತಾ ಇವೆ ಅನ್ನೋದನ್ನು ನೋಡಬೇಡ್ವೆ. ಎಷ್ಟು ಸ್ಟ್ಯಾಂಡರ್ಡ್ ಆಫ್ ಲೈಫು ಎಷ್ಟು ಏರ್ತಾ ಇದೆ ಅನ್ನೋದ್ರ ಜೊತೆಗೆ ಸ್ಟ್ಯಾಂಡರ್ಡ್ ಆಫ್ ಡೆತ್ತು ಎಷ್ಟು ಏರ್ತಾ ಇದೆ ಅನ್ನೋದನ್ನು ಗಮನಿಸಬೇಡ್ವೆ. ಬಟ್ ಐ ಕ್ಯಾನಾಟ್ ಸಿಟ್ ಹಿಯರ್ ಹಿಯರಿಂಗ್ ದಿಸ್ ನಾನ್ಸೆನ್ಸ್. If the train is late, I better get going. ಸರ್ ಸರ್ ನಿಮ್ಮನ್ನು ಎಲ್ಲ ನೋಡಿದೀನಿ ಸರ್. ನೀವು ನಾಟಕ ಬರೀತೀರಿ ಅಲ್ವಾ? ನಾಟಕ ನಾಟಕ ನಾನ್ಯಾವ ನಾಟಕ ನೋಡಿಲ್ಲ ರೀ. ನಿಮ್ಮನ್ನು ಯಾರು ಕೇಳಿದ್ರು ನಾಟಕ ಬರಿತೀರಾ ಅಂತ? ಕೇಳ್ದೇನೆ ಈ ಮಾತಾಡಿದ್ರಿ ಅಂದ್ರೆ ಹೇಳ್ತಾರಲ್ಲ, ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಟು ನೋಡ್ಕೊಂಡ ಅಂತ. ಹಾಗೆ ಇದು ಟಿಕೆಟ್ಲೆಸ್ ಟ್ರಾವೆಲ್ ಇದ್ದ ಹಾಗೆ. ಏನು ನಾನು ಯಾರಂತ ತಿಳ್ಕೊಂಡಿರಿ? ತಾವು ಯಾರು ಅಂತ ನಮಗೆ ಚೆನ್ನಾಗಿ ಗೊತ್ತು. ತಾವು ಯಾವಾಗಲೂ ಸರ್ಕಾರದ ಖರ್ಚಿನಲ್ಲೇ ಓಡಾಡೋರು, ಟಿಕೆಟ್ ಅನ್ನೋದನ್ನ ಯಾವತ್ತೂ ಕೊಂಡ್ಕೊಳ್ಳೇ ಇಲ್ಲ ಅಂತ ಅಲ್ವೇ? ಆದ್ರೆ ನಾವು ಸರ್ಕಾರದ ಡ್ಯೂಟಿಯ ಮೇಲೆ ಸರ್ ಏನೋ ತಮಾಷೆಗೆ ಹೇಳ್ತಾರೆ ಸರ್, ಬಿಟ್ಬಿಡಿ. But I tell you, if the educated people speak like this, common people misunderstand. Oof. Oof. Watch it, Matluve. Station master, where is the train timetable? ಒಂದು ಕಾಣಿಸೋದಿಲ್ವಲ್ಲ? ಇಲ್ಲ ಸರ್, ಇಲ್ಲಿ ಏನಾಗುತ್ತೆ ಅಂದ್ರೆ ಸುತ್ತಮುತ್ತಲು ಹಳ್ಳಿ ಕಡೆಯಿಂದ ಹೆಣ್ಮಕ್ಳು ಬರ್ತಾರಲ್ಲ, ಅವರು ಚಿಕ್ಕ ಚಿಕ್ಕ ಹುಡುಗರನ್ನೆಲ್ಲ ಕರ್ಕೊಂಡು ಬಂದ್ಬಿಡ್ತಾರೆ ಜೊತೆನಲ್ಲಿ. ಅವ್ರು ಮಾಡೋ ಹೊಲಸನ್ನ ಎಸ್ಯಕ್ಕೆ ಆ ಶೀಟಗಳನ್ನ ಎಳೆದು ಬಿಡ್ತಾರೆ ಸರ್. ಅದಕ್ಕೆ ನಾವು ಏನು ಹಾಕಕ್ಕೆ ಹೋಗಲ್ಲ. Disgusting, disgusting. What uncivilized people are. Look at this old woman sleeping on the bench. The train is too late. ನಾನು ಇಲ್ಲೇ ಇದ್ದುಕೊಂಡು ಬೆಳಗ್ಗೆ ಹೋಗ್ತೀನಿ. ಸರ್ ತಡೀರಿ ಸರ್, ನಾನು ಸ್ವಲ್ಪ ಫೋನ್ ಮಾಡಿ ಕೇಳ್ತೀನಿ. ಹಲೋ? Yes? Yes? What? 24? ಎಷ್ಟು ಲೇಟ್ ಅಂತ ಸರ್? ಏನಾಯ್ತು ಸ್ಟೇಷನ್ ಮಾಸ್ಟ್ರೆ? ಟ್ರೈನು ತುಂಬಾ ಲೇಟ್ ಇದ್ರೆ ಈ ಊರಲ್ಲಿ ಎದ್ದುಕೊಂಡು ಬೆಳಗ್ಗೆ ಹೋಗ್ತೀನಿ. ಕೆಲಸ ಅವ್ರನ್ನ ಟಿಕೆಟ್ ಕೇಳಿದೇನಯ್ಯ? ನಾಳೆ ಬೆಳಿಗ್ಗೆ ಬಂದು ತಗೋತಾರೆ ಸರ್. ದೊಡ್ಡ ನಾಳೆ ಬೆಳಗ್ಗೆ ಅದೆಲ್ಲ ಹೇಳಿದ್ದು. ಮತ್ತೆ ಈಗ ಹೋಯ್ತಲ್ಲ ಟ್ರೈನು, ಅದರಲ್ಲಿ ಫಸ್ಟ್ ಕ್ಲಾಸ್ ಡಬ್ಬಿಗೆ ಬಂದು ಆ ಕಡೆ ಪಕ್ಕದಲ್ಲಿ ಡಬ್ಬಿಯಿಂದ ಕೆಳಗಿಳಿದು ಟ್ರೈನ್ ಹೋದ ಮೇಲೆ ಪ್ಲಾಟ್ಫಾರ್ಮ್ 10 ಒಳಗೆ ಬಂದ್ರು. ಅದಕ್ಕೆ ಕೇಳ್ತಾ ಇದ್ದೀನಿ. ಯಾರು? ಈ ಆಫೀಸರ್? ಓಹ್,
ಟೈ ಕೋಟು ಹಾಕೊಂಡು ಬಂದವರೆಲ್ಲ ಆಫೀಸರ್ ಆಗ್ಬಿಡ್ತಾರೆ ನೋಡು, ಅವರನ್ನು ಬಿಟ್ಟುಬಿಟ್ಟೆ ನೀನು. ಪಾಪ ಈಗ ಮುದುಕಿ ಮೇಲೆ ಮುದುಕಿ ಇದ್ದ ಬಿದ್ದಿದೀಯ, ಏನು ಹೇಳಿ ನಿನಗೆ? ಏನು ಏನಾಯ್ತು ಚಂದ್ರಮಾಸ್ಟ್ರೆ? ಸರ್ ಸರ್ ಇಲ್ಲಿಂದ ಹೋಯ್ತಲ್ಲ ಟ್ರೈನು, ಇನ್ನು ಕ್ರಾಸಿಂಗ್ ಆಗಿಲ್ಲ ಸರ್. ಯಾಕೆ? ಕ್ರಾಸಿಂಗ್ ಆಗಿಲ್ಲ ಯಾಕೆ? ಅಂದ್ರೆ ಇಲ್ಲಿಂದ ಹೊರಟಿದ್ದ ಟ್ರೈನು ದಾರಿನಲ್ಲೇ ಆಕ್ಸಿಡೆಂಟ್ ಆಗಿ 20 ಜನ ಸತ್ಯಾರ ಸರ್. ಅಯ್ಯೋ ಶಿವನೇ, ಅನ್ಯಾಯ ಅನ್ಯಾಯ. ಛ, ಆದರೂ ಈ ಮುದುಕಿ ಅದೃಷ್ಟವಂತೆ, ಮುಂಚಾನೆ ಟ್ರೈನಿಂದ ಇಳಿದು ಬದುಕೊಂಡ್ಲು. ಅಜ್ಜಿ, ಏ ಅಜ್ಜಿ, ಕೇಳಿದ್ಯಾ? ಏನು? 20 ಜನ ಸತ್ರಂಜ ಅಜ್ಜಿ. ಹೋಗ, ಇಲ್ಲಿ ಹುಟ್ಟಕ್ಕೆ ಟಿಕೆಟ್ ತಂದಿಲ್ಲ, ಇನ್ ಸಾಯಕ್ ಟಿಕೆಟ್ ತಗೋಬೇಕ. ಇಲ್ಲಿ ಕುಂತಾರಲ್ಲ ಈ ಪ್ಲಾಟ್ಫಾರ್ಮ್ ಮ್ಯಾಗೆ ನಾಟಕ ಮಾಡಿಸ್ಕೊಂಡು ಇವ್ರು ಟಿಕೆಟ್ ತಂದಾರ ಕೇಳೋ. ಈ ನಾಟಕ ನೋಡಕ್ ಬಂದ್ ಕುಂತಾರಲ್ಲ ಇವರೆಲ್ಲ ಟಿಕೆಟ್ ತಂದಾರ ಕೇಳೋ. ಎಲ್ಲ ಮುದುಕಿ ಟಿಕೆಟ್ ಪರವಾಗಿಲ್ವೇ? ನಾನು ಬರೋದು ಡೈಲಾಗ್ ಬಿಟ್ಟೇ ಬಿಟ್ಲು, ತಂದೆ ಡೈಲಾಗ್ ಹೊಡಿತಿದ್ದಾಳೆ. ನೋಡಿದ್ಯಾ, ನನ್ನ ಸೃಷ್ಟಿಯಲ್ಲಿ ನಾನು ಬರೆದ ಡೈಲಾಗ್ ಬಿಟ್ಟು ಬೇರೆ ಯಾವುದನ್ನು ಹೇಳುವುದಿಲ್ಲ ಅಲ್ವೇ? ಮತ್ತಿನ್ನೇನು, ನಿನ್ನ ಸೃಷ್ಟಿನಲ್ಲಿ ಡೆಮಾಕ್ರಸಿ ಅನ್ನೋದೆಲ್ಲ ಇದೆ. ನಮ್ಮ ಸೃಷ್ಟಿ ಒಳಗೆ, ನಮ್ಮ ನಾಟಕಗಳಲ್ಲಿ ಫಂಡಮೆಂಟಲ್ ರೈಟ್ ಟು ಫ್ರೀ ಸ್ಪೀಚ್ ಅನ್ನೋದಿದೆ. ನಮ್ಮ ಪಾತ್ರಗಳು ಬೇಕಾದ ಹಾಗೆ ಮಾತಾಡ್ಬೋದು. ಅದಕ್ಕೆ ಹೇಳಿದೆ ನಿನಗೆ ಇನ್ನು ನಾಟಕ ಬರೆಯೋ ಕಲೆ ಸಿದ್ಧಿಸ್ಲಿಲ್ಲ ಅಂತ. ಇನ್ಮೇಲಾದರೂ ನಿನ್ನ ಪಾತ್ರಗಳಿಗೆ ಫ್ರೀ ಸ್ಪೀಚ್ಗೆ ಅವಕಾಶ ಮಾಡಿಕೊಡು. ಹೌದ್ರಿ ಹೌದ್ರಿ ಅಪ್ಪರ, ಅವ್ರು ಕೇಳ್ರಿ, ಅವ್ರ ಪರಮಾತ್ಮ ಹೇಳ್ರಿ. ನನಗೆ ಬೇಕಾದ ಕಡೆ ಹತ್ತಿ ಬೇಕಾದ ಕಡೆ ಇಳಿದು ಬೇಕಾದ ಕಡೆ ಮಲ್ಗೋ ಹಕ್ಕದೆ ಅಂತ ಹೇಳ್ರಿ. ಎಲ್ಲಾದ್ರೂ ಟಿಕೆಟ್ ಕೇಳೋದು ಬೇಡ ಅಂತ ಹೇಳಿ. ಸರ ನನಗೂ ರೀ 12 ತಾಸು ಡ್ಯೂಟಿ ಬ್ಯಾಡ್ರಿ ಸರ್. ಆದ್ರೆ ಟಿಕೆಟ್ ಇಲ್ದಿದ್ರೆ ನಾವು ನಾಟಕದ ಕಂಪನಿ ನಡೆಸೋದು ಹೆಂಗೆ? ಸರ್ ನನ್ನನ್ನು ಯಾರು ಬಂದು ಇವ್ರ ಟಿಕೆಟ್ ತಗೊಂಡ್ರ ಅಂತ ಕೇಳ್ಕೊಡ್ದು ಸರ್. ಟಿಕೆಟ್ ಇಲ್ಲದ ಮೇಲೆ ನನ್ನಂತ ಪೋಟರ್ನ ಕೆಲಸದ ಗತಿ ಏನ್ರಿ? ಅದು ನಿಜ. ಅಯ್ಯೋ, ಪ್ರೀತಿ ಮಾಡೋಕು ಟಿಕೆಟ್ ತಗೋಬೇಕೇನ್ರಿ? ಪರಮಾತ್ಮ ನನಗೂ ಟ್ರಾಫಿಕ್ ಟಿಕೆಟ್ ಬೇಡ, ರೋಡೆಲ್ಲ ಫ್ರೀ ಆಗಿರ್ಬೇಕು. ಪರಮಾತ್ಮ ಪರಮಾತ್ಮ, ನಂಗೇನು ಫಂಡಮೆಂಟಲ್ ರೈಟ್ ಇಲ್ಲ. ಈ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಟ್ವಿಟರ್ ಅಂತ ಅದ್ರ ಸುದ್ದಿ ಹಬ್ಸಕ ನಂಗೆ ಯಾವ ಟಿಕೆಟೂ ಬೇಡ. ಅಂದ್ರೇನು? ಟಿಕೆಟ್ ಹಾಕ್ಲೂ ಬೇಕು, ಟಿಕೆಟ್ ಹಾಕ್ಲೂಬಾರ್ದು, ಹಾಗೆ ನಾಟಕ ಬರಿಬೇಕಂತೀರಿ? ಇಲ್ಲಿ ಎಲ್ಲದಕ್ಕೂ ಟಿಕೆಟು ಇದ್ದೇ ಇದೆ. ಕೆಲವದಕ್ಕ ಹತ್ತು ಮೊದಲು ತೆಗಿಬೇಕಾಗ್ತದ, ಇನ್ನು ಕೆಲವದಕ್ಕ ಇಳಿ ಜ್ಞಾನ ಕೊಡ್ಬೇಕಾಗ್ತದ. ಆದ್ರೆ ಅದಕ್ಕೆ ಟಿಕೆಟ್ ಅನ್ರಿ, ಕರ್ಮ ಅನ್ರಿ, ಟಿಕೆಟ್ ಅಂತೂ ಇದ್ದೇ ಇದೆ. ಆದ್ರೆ ಒಂದಕ್ ಮಾತ್ರ ಟಿಕೆಟ್ ಇಲ್ಲ ರೀ. ಯಾವುದು? ಈ ನಾಟಕ ನೋಡ್ತಾ ನೋಡ್ತಾ ಕಲ್ಪನಾ ಲಹರಿಯಲ್ಲಿ ಬಣ್ಣ ಬಣ್ಣ ಚಿಟ್ಟೆಗಳ ಹಂಗ, ಚಿನ್ನ ಚಿನ್ನ ಜಿಂಕೆಗಳ ಹಂಗ ನೆಗೆದಾಡ್ತಾ ಕುಣಿಯೋದಕ್ಕ ಯಾವ ಟಿಕೆಟು ಇಲ್ಲ ರೀ. ಬಣ್ಣ ಬಣ್ಣ ಚಿಟ್ಟೆಯಂತೆ ಹಾರಿ ಹಾರಾಡುವ, ಬಣ್ಣ ಬಣ್ಣ ಚಿಟ್ಟೆಯಂತೆ ಹಾರಿ ಹಾರಾಡುವ, ಚಿನ್ನ ಚಿನ್ನ ಜಿಂಕೆಯಂತೆ ನೆಗೆದು ಓಡಾಡುವ, ಚಿನ್ನ ಚಿನ್ನ ಜಿಂಕೆಯಂತೆ ನೆಗೆದು ಓಡಾಡುವ, ಕಲ್ಪನೆಯ ತೆರೆಯ ಮೇಲೆ ಹರಿದು ಹಾರಾಡುವ, ಕಲ್ಪನೆಯ ತೆರೆಯ ಮೇಲೆ ಹರಿದು ಹಾರಾಡುವ, ಚಿಂತನೆಯ ಕುದುರೆಯಲ್ಲಿ ಲೋಕ ಲೋಕ ತಿರುಗುವ, ಚಿಂತನೆಯ ಕುದುರೆಯಲ್ಲಿ ಲೋಕ ಲೋಕ ತಿರುಗುವ, ಮುಗಿಲ ಮೇಲೆ ತೇಲಿ ಬರುವ ನೀಲ ಮೋಡವಾಗುವ, ಮುಗಿಲ ಮೇಲೆ ತೇಲಿ ಬರುವ ನೀಲ ಮೋಡವಾಗುವ, ಎಲೆಯ ಮೇಲೆ ಧುಮುಕುವಂತ ಜಲಪಾತ
ಚಿಟ್ಟೆಯಂತೆ ಹಾರಿ ಹಾರಾಡುವ ಬಣ್ಣ ಬಣ್ಣ ಚಿಟ್ಟೆಯಂತೆ ಹಾರಿ ಹಾರಾಡುವ ಚಿನ್ನ ಚಿನ್ನ ಜಿಂಕೆಯಂತೆ ನಡೆದು ಓಡಾಡುವ ಚಿನ್ನ ಚಿನ್ನ ಜಿಂಕೆಯಂತೆ ನಡೆದು ಓಡಾಡುವ ಚಿನ್ನ ಚಿನ್ನ ಜಿಂಕೆಯಂತೆ ನಡೆದು ಓಡಾಡುವ. ಎಲ್ಲರೂ ಕೇಳಿ. ಇದಾದ್ಮೇಲೆ ಊಟ ಇದೆ, ಕೇವಲ 100 ರೂಪಾಯಿ ಒಬ್ಬರಿಗೆ ಸವಿ ಊಟ ಮೈಸೂರು ಅಸೋಸಿಯೇಷನ್. ಯಾರಿಗೆ ಬೇಕೋ ಅವರು ಮೇಲ್ಗಡೆ ಛತ್ ಮೇಲೆ ಹೋಗಿ ತಗೋಬೋದು. ಈಗ ನಾವು ಕಾಯೋ ಶ್ರೀ ಗೌರಿ ಕರುಣಾ ಮೈಸೂರು ಅಸೋಸಿಯೇಷನಲ್ಲಿ 4 ಪೀಳಿಗೆಯವರು ಸೇರಿದ್ದೀವಿ ನಾವು. ಈಗ ನಾನು ಎಲ್ಲರನ್ನೂ ನೀವು ಪರಿಚಯ ಮಾಡ್ಕೊಡ್ತೀನಿ. ಇಲ್ಲಿ ನೋಡಿ, ಇವ್ ಮುಖ ಹಾಕ್ಕೊಂಡ್ಬಿಟ್ಟಿದ್ದಾನೆ, ಆದರೆ ಇವನು ಸುಶಾಂತ್ ಪೂಜಾರಿ, ನಮ್ಮ ಕಲಾವಿದ. ಇವರು ಭೀಮರಾವ್ ಚಿಲ್ಕ, ನಮ್ಮ ಕಲಾವಿದ. ಭವಾನಿ ಭಾರ್ಗವ್, ಪೃಥ್ವಿರಾಜ್, ರಂಗನಾಥ್, ಶ್ಯಾಮಲ. ವಿಷಯ ಹೇಳಬೇಕು ಏನಂದರೆ, ಒಂದು ಕಾರಣದಿಂದ ವೀಣಾ ಜೋಶಿ ಅವರು ಈ ಪಾತ್ರ ಮಾಡ್ತಿದ್ರು. ಅಕಸ್ಮಾತ್ ಅವ್ರ ತಂದೆ ಹೋಗ್ಬಿಟ್ಟಿದ್ರಿಂದ ಅವ್ರು ಧಾರವಾಡಕ್ಕೆ ಹೊರಟೋಗ್ಬೇಕಾಯ್ತು. ಕೇವಲ 4 ದಿನದಲ್ಲಿ ಶ್ಯಾಮಲ ಆ ಪಾತ್ರ. ಅಂದರೆ ನಮ್ಮ ಕಲಾವಿದರು ಎಲ್ಲದಕ್ಕೂ ತಯಾರಾಗಿರ್ತಾರೆ. ಇವ್ರು ಗೊತ್ತಿದೆಯಲ್ಲ, ನಿಮ್ಮ ಪರಿಚಯ ಆಗಿರ್ಬೇಕು ಇವ್ರದ್ದು. ದಯಾಮಾಮ, ಇವರು ರಾಘವ್ ಅಂತ ದೊಡ್ಡವರು, ಏನು ಹೈಕೋರ್ಟಲ್ಲಿ ಆರ್ಗ್ಯೂ ಮಾಡಿ ಎಲ್ಲ ಹೊಡೆದು ಬಂದಿರ್ತಾರೆ. ಇವ್ರ ಪರಿಚಯ ನಿಮ್ಗೆ ಆಗಿಲ್ಲ ಅಂತ ಕಾಣುತ್ತೆ. ಇವರು ಶಂಕರ್ಲಿಂಗ್, ಗಣಪತಿ ಶಂಕರ್ಲಿಂಗ್. ಇವರು ದಿನೇಶ್, ನಮ್ಮ ಹಿಂದಿನ ಒಬ್ಬರು ಆರ್ಟಿಸ್ಟ್ ಇದ್ರು, ಅವರು ಮಗ ಶಂಕರನಾರಾಯಣ ರಾಯ್. ಆಮೇಲೆ ಹೀಗೆ ಗೊತ್ತಿದೆ ನಿಮಗೆ, ನಮ್ಮ ಆರ್ಟಿಸ್ಟು ಗೊತ್ತಿಲ್ಲ ನಿಮಗೆ ಹೇಳಿ, ರೇಷ್ಮಾ ಶಂಕರ್. ಇದು ನಾವೆಲ್ಲರಿಗಿನ್ನ ಚಿಕ್ಕ ಕಲಾವಿದ. ಇವನ ಹೆಸರು ವಿಭವ ಅಂತ. ಚೆನ್ನಾಗಿತ್ತಾ? ಇದು ನಮ್ಮ ಗಿಡದಲ್ಲಿ ಬಿಟ್ಟ ಹೂಗಳಿದೆ. ಹಾಗೆ ನಾವು ನಾಟಕ ಅಂತ ಮಾಡೋಣ. ನಾವೊಂದು ಮನೆಯವರು ಸೇರಿಕೊಂಡು ಮಾಡಿ, ನಾಟಕನೂ ಒಂದು ಭಾಗ, ಬೇರೆ ಬೇರೆ ಬೇರೆಲ್ಲ ಎಲ್ಲರನ್ನು ಕೂಡಿಸ್ಕೊಂಡು ಎಲ್ಲ ಮಾಡೋದಿಲ್ಲ. ನಮ್ಮ ಯಾವಾಗಲೂ ನಮ್ಮ ಅಧ್ಯಕ್ಷರು ಮಾಡಿ ಮಾಡಿ ಅಂತ ಹೇಳ್ತಾರೆ. ಅವರೇ ಹೇಳಿದರು, ಈ ಕರೋನಾದಲ್ಲಿ ನಾವು ಎಷ್ಟು ದೂರದಿಂದ ಬರ್ತಾರೆ ಗೊತ್ತೇನು? ಇವರು ಬೋರಿವಿಲಿಂದ ಬರ್ತಾರೆ, ಆಯಿತಾ? ಇವರು ಮೈಸೂರು ಕಾಲನಿಯಿಂದ ಬರ್ತಾರೆ. ಆಮೇಲೆ ಅವರು ಇವರು ಇನ್ನು ಬೋರಿವಿಲಿಂದ ಬರ್ತಾರೆ, ಆಯಿತಾ? ಇವರು ಆ ಕಡೆ ಧಾರಾವಿಂದ ಬರ್ತಾರೆ. ಆದರೆ ಎಲ್ಲರೂ ಬಾ ಅಂತಂದರೆ ಒಂದು ಹುಟ್ಟಿಗೆ 6-6:30 ಇದ್ದು ಮಾಡಿಕೊಂಡು 9 ಗಂಟೆಗೆ ಮನೆ ತಲುಪೋದು 11 ಗಂಟೆ ಆಗುತ್ತೆ. ಆದರೆ 11 ಗಂಟೆಗೆ ಮನೆ ತಲುಪಿದರೆ ನಾವು ಕಾನೂನು ಮುರಿಯಲ್ಲ ಅನ್ನೋದ್ರಲ್ಲಿ ಮಾಡಿದ್ವಿ. ಆದ್ದರಿಂದ ಆದರೂ ಕರೋನಾ ಗಲಾಟೆ ಒಳಗೆ ನೀವು ಇಷ್ಟು ಜನ ಬಂದಿದ್ದು ನಿಮಗೂ ಎಲ್ಲ ನಮ್ಮ ಶ್ರೀಧರ್
ವಾಜಿದ್ ಥಾಮಸ್ ಅಲಿಗರ್ ನಮ್ಮ ಅಸೋಸಿಯೇಷನ್ ಕಟ್ಟಾಳು. ಮಾಡ್ತೀನಿ ನಾನು ಮಾಡ್ತೀನಿ ಶೀಲಾ ಮಾಡ್ತೀನಿ ಉಮೇಶ್ ಶೀಲಾ ಉಮೇಶ್ ಮಧುಸೂದನ್ ಮಧು ಇವರು ಎಲ್ಲರೂ ಯಾವ ಹೊತ್ತಿಗಾದ್ರೂ ಬಂದು ಏನಾದರೂ ಮಾಡಿಕೊಟ್ಟು ನಾವು ಕುಟ್ಕೊಂಡು ಹೋಗೋದ್ರಿಂದಾನೇ ನಾವು ಮಾಡೋಕ್ಕಾಗೋದು. ಎಲ್ಲ ಮಕ್ಕಳಿಗೂ ನಾನು ಯಾವಾಗಲೂ ನಿಂದಿತೀನಿ, ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ ಬಂದಿದ್ದು ನಾನು ಎಲ್ಲರೂ. ಏನಪ್ಪ ಪರಮಾತ್ಮ, ಇವರೇ ಪರಮಾತ್ಮ. ರಾಘವ ಹೌದು. ಅಲ್ಲ ಏನಾಯ್ತು ಹೇಳ್ತೀನಿ ಕೇಳಿ. ಆ ಪಾತ್ರ ನಾನು ಮಾಡ್ತಿದ್ದೆ. ಯಾಕೆಂದ್ರೆ ಆ ಪಾತ್ರ ಮಾಡಕ್ ಬಂದ ಇನ್ನೊಬ್ರು ಬಂದಿದ್ರು, ಅವರು ಅದೇನೋ ಆಯ್ತು ಅಂತ ಹೋದ್ರು. ಸದ್ಯ ಆ ಪಾತ್ರ ನಾ ಮಾಡ್ತೀನಿ ಅಂತ ಮಾಡ್ತಾ ಇದ್ದೆ. ಆ ಪಾತ್ರ ಮಾಡ್ತಿದ್ದೆ, ಶಶಿಕಾಂತ್ ಜೋಶಿಯವರು ಹೊರಟೋಗ್ಬಿಟ್ರು. ಯಾಕೆಂದ್ರೆ ಅವ್ರ ಪಾತ್ರ ನಾ ಮಾಡ್ಬೇಕಾಯ್ತು. ಅದು ನನ್ನ ಪಾತ್ರಕ್ಕೆ ಎರಡನೇ ಪಾತ್ರ ರಾಘವ್ಗಾಯ್ತು. ಆದರೆ ರಾಘವ್ ನಾ ಮಾಡ್ತೀನಿ ಅಂತ ಬಂದು ತಯಾರಾಗಿ ನಿಂತಿದ್ದಕ್ಕೆ ಅಷ್ಟು. ಇವರೆಲ್ಲರೂ 4 ದಿನದಲ್ಲಿ ಮಾಡಿದ್ದಾರೆ. ದಯವಿಟ್ಟು ಬರಬೇಕು, ಸ್ಟೇಜಿಗೆ ಬರಬೇಕು. ಬದ್ಮಿನಿ ಬಂದು ಕೂತ್ಕೊಂಡು ನೋಡಿದ್ದಕ್ಕೂ ಚೆನ್ನಾಗಾಯ್ತಲ್ವಾ? ಮತ್ತೆ ಒಬ್ರ ಪರಿಚಯ ಆಗ್ಲಿಲ್ಲ ಅಲ್ವಾ? ಆಯ್ತಾ ಅವ್ರ ಪರಿಚಯ? ಇಲ್ಲ ಆಗಿಲ್ಲ. ಅದನ್ನ ಮಾಡ್ಬೇಕಾದ್ರೆ ಕಟ್ಕೊಂಡು ಸ್ವಂತ ಕಟ್ಕೊಂಡು ಮಾಡ್ಬೇಕಲ್ಲ. ಶ್ರೀರಂಗನ 3 ನಾಟಕಗಳನ್ನ ಸೇರಿಸಿ ಪೋಣಿಸಿ ಮಾಡಿದ್ದಾನೆ. 4 4 ನಾಟಕಗಳನ್ನ ಅಲ್ಲಿದೊಂದು ತುಣುಕು ಇಲ್ಲಿದೊಂದು ತುಣುಕು ತಗೊಂಡು